ಎಲ್ರಿಗೂ ನಮಸ್ಕಾರ. ಇದೇನು ಮನ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು ನೋಡಿ. ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 28 ಗುಂಟೆ ಜಾಗ ನೋಡಿ. ನಿಮ್ಗೆ ಇಲ್ಲೆಲ್ಲ ಇರೋದು ನಿಮಗೆ ಗಿಡದವರೆಗೂ ಬರುತ್ತೆ. ಹತ್ತತ್ರ ನಿಮಗೆ ಒಂದು 100 ಅಡಿ ರೋಡ್ ಫೇಸ್ ಬರುತ್ತೆ ನೋಡಿ. ಇದು ಜಾಸ್ತಿನೇ ಬರುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ಲೇಔಟ್ ಇರೋಂಥ ಜಾಗ ಬರುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಊರ ಪಕ್ಕದ ಜಾಗ ಇದು. ನೋಡಿ ಎಲ್ಲ ನಿಮಗೆ ಮನೆಗಳಿರೋಂಥ ಜಾಗ ಇದು. ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಮತ್ತು ನಿಮಗೆ ನೋಡಿ ಅಲ್ಲೇನು ಗಾಡಿ ಹೋಗ್ತಿದ್ದಲ್ಲ, ಅದು ಬಂದು ನಿಮಗೆ ಬಸ್ ರೂಟ್. ಅದು ಅಲ್ಲಿ ಓಡಾಡುತ್ತಲ್ಲ ಅದು ಬಸ್ ರೂಟು. ಆ ಅಣ್ಣ ನಿಂತಿದ್ರೆ ಅಲ್ಲಿವರೆಗೂ ನಿಮಗೆ ಸಿಮೆಂಟ್ ರೋಡ್ ಆಗಿದೆ ನೋಡಿ. ಅದು ಬಂದು ನಿಮಗೆ ಲೇಔಟ್, ಅದು ಪಕ್ಕದಲ್ಲಿ ಲೇಔಟ್. ಅದು ಅದರಿಂದ ಬರೀ ಒಂದು 150 ಅಡಿ. ಆ ಲೇಔಟಿಂದ ಬರೀ 150 ಅಡಿ ಈಗ ಬಂದರೆ ಇದೇನು ಪ್ಲೈನ್ ಲ್ಯಾಂಡ್ ಇದೆ. ನಿಮಗೆ ಆ ಕಂಬದವರೆಗೂ ಬರುತ್ತೆ. ಇದಾದಮೇಲೆ ಇನ್ನೊಂದು ಜಾಗ ಆದಮೇಲೆ ಕೆರೆ ಬರೋದು. ಇನ್ನೂ 2 ಜಾಗ ಆದಮೇಲೆ ಕೆರೆ ಬರುತ್ತೆ. ಅದಕ್ಕಿಂತ ಮುಂದೆ ಬರೋಂಥ ಜಾಗನೇ ಇದು 28 ಗುಂಟೆ ಜಾಗ. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ ಬರೀ 2 ಕಿಲೋಮೀಟ್ರು. ಚನ್ನಪಟ್ಟಣಕ್ಕೆ ಇಲ್ಲಿಂದ 3.5 4 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಬಂದು ನಿಮಗೆ ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ನಡೀರೋಂಥ ಜಾಗ. ಇದು ಬಂದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 54 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ನಿಮ್ಗೆ ಅಕ್ಕಪಕ್ಕ ಎಲ್ಲ ನೋಡಿ ಅಲ್ಲಿ ಲೇಔಟ್ ಆಗಿದೆ, ಕಾಣಿಸ್ತಿದಲ್ವಾ? ಆ ಲೇಔಟ್ ಪಕ್ಕದ ಜಾಗ ಇದು. ಇದ್ರ ಬೆಲೆ ಬಂದು ಪರ್ ಗುಂಟೆ 5 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಏನಪ್ಪ ಅಂತಂದರೆ ಒಂದು 10,000 20,000 ಅಷ್ಟೇ ಕಮ್ಮಿ ಆಗೋದು, ಅದಕ್ಕಿಂತ ಕಮ್ಮಿ ಆಗೋಲ್ಲ. ಯಾಕೆಂದರೆ ಪಕ್ಕದಲ್ಲೇ ಲೇಔಟ್ ಆಗಿರೋದ್ರಿಂದ ಇದಕ್ಕೆ ಈ ಬೆಲೆ ಹೇಳ್ತಾರೆ ನೋಡಿ. ಸೇಮ್ ಇದು ಕೂಡ ಅಷ್ಟೇ ನೋಡಿ. ಲೇಔಟ್ ಜಾಗನೇ ಜಾಸ್ತಿ ಉದ್ದ ಇದೆ ನೋಡಿ, ಅಲ್ಲಿವರೆಗೂ ಇದೆ. ಇದು ಅಷ್ಟಿಲ್ಲ, 28 ಗುಂಟೆ ಇನ್ನೂ ಕಮ್ಮಿ ಇದೆ. ಯಾಕೆಂದರೆ ನೀವು ಅಂದ್ಕೋಬೋದು ಕೆರೆ ಐತೆ ಪಕ್ಕದ, ಕೆರೆ ಇರೋದು ಇನ್ನೂ ದೂರದಲ್ಲಿ ನೋಡಿ. ಇದು ಈ ಭತ್ತ ಆಗಿರೋದು ಇನ್ನೂ ಜಾಸ್ತಿ ಉದ್ದ ಐತೆ. ಇದು ಬಂದು ನಿಮ್ಗೆ 28 ಗುಂಟೆ, ಅದಕ್ಕಿಂತ ಕಮ್ಮಿಲೇ ಬರುತ್ತೆ. ಇದಾದ್ಮೇಲೆ ಇನ್ನೂ 2 ಜಾಗ ಇದೆ, ಇನ್ನೊಂದು ಬರುತ್ತೆ ಕಂಬ ಆದಮೇಲೆ. ಬಟ್ ಇದು 28 ಗುಂಟೆ ಇಲ್ಲಿಗೆ ಬರುತ್ತೆ ನಿಮ್ಗೆ. ಯಾಕೆಂದರೆ ಅಗಲ ಇದೆಯಲ್ಲ, ಅಗಲ ಇರೋದು ಹತ್ರನೇ ಬರುತ್ತೆ. ಮತ್ತು ನಿಮಗೆ ಬಸ್ ರೂಟ್ ಕೂಡ ಇದು ನಾನು ಹೇಳಿದ್ನಲ್ಲ, ಬಸ್ ರೂಟ್ ಕೂಡ ಹತ್ರ ಇದೆ. ಮತ್ತು ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಕಾಣಿಸ್ತೀಯಾ? ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ ಬರೀ 2 ಕಿಲೋಮೀಟ್ರು. ನೀವು ಆರಾಮಾಗಿ ಇಲ್ಲಿ ಲೇಔಟ್ ಆಗಿರೋದ್ರಿಂದ ಬೇಕಾದ್ರೆ ನೀವು ಸೈಟ್ ಆಗಾದರೂ ಮಾಡ್ಬೋದು, ಇಲ್ಲ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಾದ್ರೂ ಇರ್ಬೋದು ನೋಡಿ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ, ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಬೇಕಾದ್ರೆ ನೀವು 5 ಗುಂಟೆ ಕೂಡ ಮಾಡಿ ಸೇಲ್ ಮಾಡ್ಬೋದು. ಇಲ್ಲ ಅಂದರೆ ಆರಾಮಾಗಿ ನೀವೊಂದು ಫಾರ್ಮ್ ಹೌಸ್ ಮಾಡ್ಕೊಂಡಾದ್ರೂ ಇಲ್ಲಿರ್ಬೋದು. ಯಾಕೆಂದರೆ ವಿದ್ಯುತ್ ಕಂಬ ಪ್ರತಿಯೊಂದು ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ ನೋಡಿ. ವಿದ್ಯುತ್ ಕಂಬ, ನಿರಂತರ ಜ್ಯೋತಿ, ಮೋಟ್ರ್ ಲೈನ್ ಎಲ್ಲ ಸಿಗುತ್ತೆ ಈ ಜಾಗದಲ್ಲಿ. ಯಾರೆಲ್ಲ ಈ ಥರ ಒಂದು ಜಾಗ ನೋಡ್ತಾ ಇರ್ತೀರಾ 30 ಗುಂಟೆ 25 ಗುಂಟೆ ಅಂಥವ್ರಿಗೆ ಈ 28 ಗುಂಟೆ ತುಂಬಾ ಚೆನ್ನಾಗಿದೆ. ಆರಾಮಾಗೆ ಈ ಪ್ಲೈನ್ ಲ್ಯಾಂಡು ಅವ್ರಿಗೆ ಚೆನ್ನಾಗೆ ಇರುತ್ತೆ ಮತ್ತು ಚೆನ್ನಾಗಿ ಆಗುತ್ತೆ ಈ ಜಾಗ. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಲೇಔಟ್ ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ಇದ್ರ ಬೆಲೆ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಒಂದು ಬೋರ್ ಹಾಕಿದ್ರೂ ಕೂಡ ಒಳ್ಳೆ ನೀರು ಸಿಗುತ್ತೆ. ಯಾಕೆಂದರೆ ಈ ಚನ್ನಪಟ್ಟಣ ತಾಲೂಕಲ್ಲಿ ವಾಟರ್ ಸೋರ್ಸ್ಗಂತ ಏನೂ ತೊಂದರೆ ಇಲ್ಲ. ಅದರಲ್ಲೂ ಕೆರೆ ಇರೋದ್ರಿಂದ ನಿಮಗೆ ಈಸಿಯಾಗಿ ಒಳ್ಳೆ ನೀರು ಸಿಗುತ್ತೆ. ನಿಮ್ಗೆ ಹತ್ತತ್ರ ಒಂದು 300 ಅಡಿ 400 ಅಡಿಗೆಲ್ಲ ಇಲ್ಲಿ ನೀರು ಸಿಗುತ್ತೆ ನೋಡಿ. ಪಕ್ಕದಲ್ಲಿ ಲೇಔಟ್ ಇದೆ.